ಹಾಯ್ ಆಲ್ ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಚಾನಲ್. ನನ್ನ ಹೆಸರು ಕುಸುಮ ರವಿ ಸರ್. ನಾನು ಬ್ಯಾಂಗ್ಳೂರಿನ ನಿವಾಸಿ. ಕರೆಂಟ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಆಫೀಸ್ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಮಗ 7th ಸ್ಟ್ಯಾಂಡರ್ಡ್. ಇದು ನಂದೊಂದು ಸ್ಮಾಲ್ ಪರಿಚಯ ಅಷ್ಟೇ. ನಾನು ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮೊದಲಿಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ರೀಸೆಂಟಾಗಿ ಒಂದು ಪ್ಲೇಸ್ಗೆ ಹೋಗಿದ್ವಿ, ಊಟಿ. ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಆ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ನಾವು ಮೊದಲಿಗೆ ಸ್ಯಾಟಲೈಟ್ ಬಸ್ ಹತ್ರ ಹೋಗಿ ಅಲ್ಲಿ ಸ್ಲೀಪಿಂಗ್ ಕೋಚ್ ಬಸ್ನ ಬುಕ್ ಮಾಡಿಕೊಂಡು ಒಂದಷ್ಟು ಜ್ಯೂಸ್, KFC ಚಿಕನ್ಸ್ ಎಲ್ಲ ತೊಗೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕು ಅಂತ ನನ್ನ ಮಗನ ಪ್ಲ್ಯಾನ್ ಆಗಿತ್ತು. ಆ ಪ್ಲ್ಯಾನ್ ಪ್ರಕಾರನೇ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಇವತ್ತು ನನ್ನ ಮಗ ಹಿಂಗಿರುತ್ತೆ ಬಾ. ಅಲ್ಲಿಗಂತೂ ಆ ಒಂದು ಸೀಟ್ಸ್ ನೋಡ್ತಾ ತುಂಬಾ ಖುಷಿಪಟ್ಟ. ಯಾವುದು ನನಗೆ ತುಂಬ ಇಷ್ಟ. ಈ ಥರ ನೈಟ್ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಮಗ ವ್ಯೂನ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಚಾಯ್ ಬ್ರೇಕ್, ದೆನ್ ಅಲ್ಲೇ ಒಂದು ವ್ಯೂ ವೆದರ್ಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಮುಂದೆ ಹೋದ್ವಿ. ಊಟಿ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಿ ಅಲ್ಲೇ ಹತ್ರದಲ್ಲಿದ್ದಂಥ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೋಗಿದ್ವಿ. ದೆನ್ ಅಲ್ಲಿ ಊಟಿ ಸಿಟಿ ರೀಚ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಪ್ಯಾಕೇಜ್ನ ಆಫರ್ ಮಾಡ್ತಾಯಿದ್ರು. ಮೀನ್ಸ್ ಟ್ರಾವೆಲ್ 2 ಡೇಸ್ಗೆ. ನಾವು 2 ಡೇಸ್ಗೆ ಇನ್ಕ್ಲೂಡ್ ಆಗಲಿ ಅಂತ ಹೇಳಿ ಪ್ಯಾಕೇಜ್ನ ಸರ್ಚ್ ಮಾಡ್ತಾಯಿದ್ವಿ. ಅದಾದ ನಂತರ ನಾವು ನಮ್ಮ ರೆಸಾರ್ಟ್ಗೆ ಹೋದ್ವಿ. ಮಯೂರ ಸುದರ್ಶನ್ ಅಂತ. ತುಂಬ ಚೆನ್ನಾಗಿದೆ ರೆಸಾರ್ಟ್. ಗಾರ್ಡನ್ ಇದು ನಮ್ಮ ರೆಸಾರ್ಟ್ ಮುಂದೆ ಬರೋವಂಥ ಗಾರ್ಡನ್. ಎಲ್ಲೂ ನಾವು ಸುತ್ತೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಗಾರ್ಡನ್ನೇ ಕೂಡ ಅಷ್ಟೇ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಾರ್ನಿಂಗ್ ಅಲ್ಲೂ ಫೋಟೋಸ್ನ ತೊಗೊಂಡು ನಂತರ ನಾವು ನಮ್ಮ ರೂಮ್ಗೆ ಹೋಗೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವು ಹೇಳಿದ್ವಿ ಕಾರ್ ಡ್ರೈವರ್ಗೆ 12 o'clock ಬನ್ನಿ ಅಂತ. ಡ್ರೈವರ್ ಬಂದು ನಾವೆಲ್ಲ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಅಲ್ಲೇ ಒಂದಷ್ಟು ವ್ಯೂಸ್ನ ನೋಡಿಕೊಂಡು ನಾವು ರೂಮ್ಗೆ ಹೋದ್ವಿ. ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ಆ ಸೀಲಿಂಗ್ ಚಿಕ್ಕದಾಗಿದೆ, ಒಂಥರ ಪುಟ್ಟು ರೂಮು. ತುಂಬ ವಿಶಾಲವಾಗೂ ಇದೆ ಮತ್ತು ಚೆನ್ನಾಗೂ ಇದೆ. ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಅಲ್ಲಿನ ರೂಮು. ಅದಾದ ನಂತರ ಕಾರ್ ಡ್ರೈವರ್ ಬಂದರು. ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಜೊತೆ ಕನ್ನಡದಲ್ಲಿ ಮಿಕ್ಸ್ ಮಾಡಿ ಮಾತಾಡ್ತಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ. ಅವ್ರವ್ರ ಲ್ಯಾಂಗ್ವೇಜಲ್ಲೇ ಅವ್ರವ್ರು ಮಾತಾಡ್ತಿದ್ರು. ನನಗೇನು ಅರ್ಥ ಆಗಲ್ಲ. ನಾನು ನನ್ನ ಮಗ ಹಿಂದೆಗಡೆ ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಮೊದಲನೇದಾಗಿ ನಾವು ಹೋಗಿದಂಥ ವ್ಯೂ ಯಾವುದು ಅಂತ ಹೇಳಿದರೆ ದೊಡ್ಡ ಬೆಟ್ಟ. ತುಂಬ ಬಿಸಿಲಿತ್ತು, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ಟೈಮೆಲ್ಲ ಅಲ್ಲಿ ಹೋಗೋಷ್ಟು ನಮಗಾಗೋದಿಲ್ಲ. ಬಿಕಾಸ್ ಅಷ್ಟು ಕೋಲ್ಡ್ ಇರುತ್ತೆ. ಊಟಿಯಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಮಾರ್ನಿಂಗ್ ಟೈಮ್ ನಮ್ಗೆ ಹೋಗೋಕ್ಕಾಗಲ್ಲ. ಸೊ ಆಫ್ಟರ್ನೂನಲ್ಲಿ ಎಲ್ಲ ವಿಸಿಟ್ ಮಾಡಿ ಸರ್ಚ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅಲ್ಲೂ ಕೂಡ ನಾರ್ಮಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಲ್ಲಿನ ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ನಾನು ಈ ವಿಡಿಯೋನ ತೆಗಿಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ನನಗೆ ಐಡಿಯಾ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ. ಬಟ್ ಯಾವ ವರ್ಟಿಕಲಲ್ಲಿ ಹಾರಿಜಾಂಟಲ್ ತೆಗಿಬೇಕಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲಿನ ಒಂದಷ್ಟು ಕ್ಯಾಪ್ಚರ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಮೆಮೊರೀಸ್ನ ಅಂತ ನಿಮ್ಮ ಜೊತೆ ಈ ವಿಡಿಯೋಸ್ನೆಲ್ಲ ಹಂಚ್ಕೊಳ್ಬೇಕು ಅಂತ ಅಲ್ಲಿ ಯಾವ್ದಾವ್ದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ನೋ ಅದರಲ್ಲಿ ಚೆನ್ನಾಗಿರೋದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾವು ಹೋಗಿದ್ದು ಟೀ ಎಸ್ಟೇಟು. ಅಲ್ಲಿ ಟೀ ಎಸ್ಟೇಟಲ್ಲಿ ಹೇಗೆ ಟೀ ಪ್ರೋಸೆಸ್ ನಡೀತಿದೆ ಅಂತ ಹೇಳಿ ಹೋಗಿದ್ದು. ಇಲ್ಲೊಂದಷ್ಟು ನಂತರನೇ ಯಾರೋ ಟೀ ಫ್ಯಾನ್ಸ್ ಒಂದಷ್ಟು ಲೇಖನಗಳನ್ನ ಬರೆದಿದ್ದಾರೆ. ಬಟ್ ಅದನ್ನ ಯಾವುದು ನಾವು ಓದಲಿಲ್ಲ. ಜಸ್ಟ್ ಹೇಗೆ ಪ್ರೋಸೆಸ್ ಆಗ್ತಾಯಿದೆ ಅಂತ ಹೇಳಿ ನೋಡೋಕೆ ಹೋಗಿದ್ವಿ. ಸೊ ಈ ಥರ ಲೀವ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಅವರು ಸಪ್ರೇಟ್ ಮಾಡ್ತಾರೆ, ಮತ್ತು ಪೌಡರ್ ಮಾಡ್ತಾರೆ, ಟೀ ಪೌಡರ್ ಮಾಡ್ತಾರೆ, ಪ್ಯಾಕಿಂಗ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಬಟ್ ಪ್ರೋಸೆಸ್ಸು ಡಿಫ್ರೆಂಟ್ ಇರುತ್ತೆ. ಬಟ್ ಟೀ ಪೌಡರ್ ಮಾತ್ರ ಸೇಮೇ ಇರುತ್ತೆ. 3 ಥರ ನಾವು ಟೀ ಪೌಡರ್ ತೊಗೊಂಡ್ವಿ. 3 ಒಂದೇ ಥರ ಟೇಸ್ಟೇ ಇತ್ತು. 3 ಟೈಪ್ಸ್ ಆಫ್ ಟೀ ಪೌಡರ್ ಕೂಡ ಸೇಮ್ ಫ್ಲೇವರೇ ಇತ್ತು. ಸೊ ತೊಗೊಂಡಿದ್ದೀವಿ ಅಂತ ಹೇಳಿ ಮನೆಗೆ ಬಂದು ಖಾಲಿ ಮಾಡಿದ್ದಷ್ಟೇ. ಬಟ್ ಪ್ರೋಸೆಸ್ ನೋಡೋಕ್ಕೆ ಚೆನ್ನಾಗಿತ್ತು. ಮೇಲೆ ನಿಂತ್ಕೊಂಡು ಅದು ತಿರುಗೋದೆಲ್ಲ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾಯಿದ್ವಿ. ನೋಡ್ಕೊಂಡು ಈ ಥರ ಹೋಗುತ್ತೆ, ಇಲ್ಲಿ ನಿಧಾನಕ್ಕೆ ಹೋಗ್ತಾ ಇದೆ, ಅಲ್ಲಿ ಫಾಸ್ಟಿಗೆ ಹೋಗ್ತಾ ಇದೆ ಅಂತ. ಏನಿದು ಟೀ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಮೇಡಮ್. ನೀವೇನಾಗಬೇಕು ಇದಕ್ಕೆ ಹೆಡ್ಡ? ಈ ಥರ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಫನಿ ಕನ್ವರ್ಸೇಷನ್ ಮಾಡ್ಕೊಂಡು ಅವ್ರು ಓನರ್, ನಾನು ಓನರ್, ನಮ್ಮದೇ ಇದು ಟೀ ಫ್ಯಾಕ್ಟ್ರಿ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಂತರ ಒಂದು ಟೀ ಕೊಟ್ಟರು. ಅಷ್ಟು ಸುತ್ತಾಡಿದ್ದಕ್ಕೆ ನಾನು, ನನ್ನ ಮಗ, ನನ್ನ ಹಸ್ಬೆಂಡು 3 ಜನನು ಟೀ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮುಂದಕ್ಕೆ ಹೋಗಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡೋಕ್ಕೆ ಚೆಂದ, ಆ ಚಾಕ್ಲೇಟ್ಸ್ನ ತಿನ್ನೋಕ್ಕೆ ಚೆಂದ ಅಲ್ವಾ? ಆದರೆ ಜಾಸ್ತಿ ತಿಂದ್ಬಿಟ್ಟು ಹಲ್ಲು ಕಳ್ಕೊಂಬಿಟ್ರೆ ನೋಡೋಕೆ ಇದ್ದಿದ್ದು ಚೆಂದ ಅನ್ನೋ ಥರ ಚಾಕ್ಲೇಟ್ಸ್ ಎಲ್ಲ ಇತ್ತು ಅಲ್ಲಿ. ನಾವೊಂದಷ್ಟು ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿಕೊಂಡು ಯಾವ್ದ್ಯಾವ್ದು ಬೇಕೋ ವೆರೈಟೀಸ್ ಚಾಕ್ಲೇಟ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಮನೆಗೆ ಬಂದಿದ್ದು ಒಂದು 2 ಡೇಸ್ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಯಿತು. ಮತ್ತು ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್, ಫೋಟೋಸ್ನ ತೊಗೊಂಡಿದ್ದೆ. ಜಾಸ್ತಿ ವೀಡಿಯೋಸ್ ತೊಗೊಂಡಿಲ್ಲ, ಫೋಟೋಸ್ ಅಷ್ಟೇ ತೊಗೊಂಡಿದ್ದು. ಅದನ್ನು ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಂಥದ್ದೇ ಬೊಟಾನಿಕಲ್ ಗಾರ್ಡನ್. ಈ ಬೊಟಾನಿಕಲ್ ಗಾರ್ಡನ್ ಹೇಗಿದೆ ಅಂದರೆ ನಮ್ಮ ಬೆಂಗಳೂರಿನ ಲಾಲ್ಬಾಗ್ ಥರನೇ ಇದೆ. ಫುಲ್ ಎಲ್ಲ ಗಾರ್ಡನ್. ಬಟ್ ಆದರೆ ತುಂಬ ದೊಡ್ಡದಿದೆ. ಹತ್ತಿದಷ್ಟು ಬೆಟ್ಟ, ನೋಡಿದಷ್ಟು ಟ್ರೀ.
ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಅದು ತುಂಬಾ ಇದೆ, ತುಂಬ ವಿಸ್ತಾರವಾಗಿದೆ. ಅಲ್ಲಿ ಈ ಥರ ಫನ್ನಿ ಆ್ಯಕ್ಟಿವಿಟೀಸ್ನ ನೋಡಿಕೊಂಡು ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ನಮ್ಮ ರೆಸಾರ್ಟ್ಗೆ ಬಂದ್ವಿ. 6 ಮೇ ಬಿ ಆಗಿತ್ತು ಅನಿಸುತ್ತೆ ಟೈಮ್. ಅಲ್ಲಿನ ಹಕ್ಕಿಯ ಕಲರವ ಕೇಳಿಸ್ಕೊಳ್ತಾ ಇದ್ದರೆ ಒಂಥರ ಇಂಪು ಕಿವಿಗೆ, ತುಂಬ ರಿಲ್ಯಾಕ್ಸೇಷನ್ ಥರನೇ ಇತ್ತು. ಅದೊಂಥರ ರಿಲ್ಯಾಕ್ಸ್ ಪ್ಯಾಕೇಜಿಂಗ್ ಥರ ಇತ್ತು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಆ ಒಂದು ಸೌಂಡನ್ನ ಕೇಳಿಸ್ಕೊಳ್ತಾ ಇದ್ದರೆ. ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋ ಟೀ ಎಸ್ಟೇಟ್ಗೆ ನಾವು ರೀಚ್ ಆಗಬೇಕಿತ್ತು. ನಮ್ಮ ಒಂದು ರೆಸಾರ್ಟಿಂದ ಹತ್ತಿರ ಇತ್ತು, ಸೊ ನಡ್ಕೊಂಡೇ ಹೋಗ್ಬೋದಿತ್ತು. ನೋಡಿ, ಜಸ್ಟ್ 1 ಮಿನಿಟಲ್ಲೇ ಫುಲ್ಲು ಕತ್ಲಾಗ್ಬಿಡ್ತು. ನಮಗಂತೂ ಭಯನೇ ಆಯಿತು. ಎಲ್ಲರೂ ಜನನೂ ಕೂಡ ಮಾಯ, ತುಂಬ ದೊಡ್ಡದು ರೆಸಾರ್ಟ್ ಅದು. ಆ ರೆಸಾರ್ಟ್ಗೆ ಪಬ್ಲಿಕ್ ಗಾರ್ಡನ್ ಕೂಡ ಕನೆಕ್ಟ್ ಆಗಿದ್ದರಿಂದ ತುಂಬ ಜನ ಬಂದಿದ್ದರು ಅಲ್ಲಿ ಪಬ್ಲಿಕ್ಸು. 1 ನಿಮಿಷಕ್ಕೆಲ್ಲ ಖಾಲಿ. ನಾವೊಂದಲ್ಲಷ್ಟು ವೀಡಿಯೋಸ್ನ ತೊಗೊಂಡು ಈವ್ನಿಂಗ್ ಸ್ನ್ಯಾಕ್ಸ್ನ ರೂಮ್ಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ತಿಂದು ಇಂಡೋರ್ ಗೇಮ್ಸ್ ಇತ್ತು. ಇದಂತೂ ನಮ್ಮದೇ ಇದು ರೆಸಾರ್ಟು, ನಮ್ಮದೇ ಇದು ಓನ್ ಬಿಲ್ಡಿಂಗ್ ಅನ್ನೋ ಥರ ಎಂಜಾಯ್ ಮಾಡಿಕೊಂಡು ಅಲ್ಲೆಂಥ ರೆಸಾರ್ಟಲ್ಲೆಲ್ಲ ಎಂಜಾಯ್ ಮಾಡಿ ಕ್ಯಾರಮ್ ಮಾಡಿ. ಈ ಪ್ಲೇಸ್ ಇದೆಯಲ್ಲ ಸಕ್ಕತ್ತಾಗಿದೆ. ಈ ಪ್ಲೇಸಲ್ಲಿ ನಾನು ಇದ್ದಿದ್ದು 2 ಡೇಸು ಕೂಡ 12 ಟೀ ಕುಡಿತಾ ಇದ್ದೆ. ಆ ಒಂದು ವೆದರ್, ಕ್ಲೈಮೇಟ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಲೈಫ್ನಲ್ಲಿ ನಮ್ಮ ಹ್ಯಾಪಿನೆಸ್ ನಮ್ಮ ಹತ್ರನೇ ಇರುತ್ತೆ, ನಾವು ಅದನ್ನು ಎಂಜಾಯ್ ಮಾಡ್ಕೊಬೇಕಷ್ಟೇ. ನೇಚರ್ ಈಸ್ ದ ಬೆಸ್ಟ್ ವೇ ಟು ಎಂಜಾಯ್ ದ ಲೈಫ್. ಸೊ ಅಲ್ಲಿ ಕಾಟೇಜ್ ಕಾಣಿಸ್ತಾ ಇದೆಯಲ್ಲ, ನಾನು ಅದನ್ನು ಬುಕ್ ಮಾಡಬೇಕಾಗಿತ್ತು, ಬಟ್ ಅದು ನನಗೆ ಸಿಕ್ಕಲಿಲ್ಲ. ಆ ಒಂದು ರೂಮು ಸ್ಟ್ಯಾಂಡರ್ಡ್ ರೂಮ್ನ ಅಷ್ಟೇ ನಾನು ಬುಕ್ ಮಾಡ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿತ್ತು ಈ ಒಂದು ರೆಸಾರ್ಟ್. ಆ ಒಂದು ಕ್ಲೈಮೇಟ್, ರೆಸಾರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದೆ ವೆದರ್. ತುಂಬ ಕೋಲ್ಡ್ ಇತ್ತು. ಇಲ್ಲೇ ಒಂದಷ್ಟೊತ್ತು ಕೂತ್ಕೊಂಡು ರಾತ್ರಿ ಎಲ್ಲ ಮಾತಾಡಿಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಆ ಒಂದು ವ್ಯೂ ಎಂಜಾಯ್ ಮಾಡ್ಕೊಂಡು, ಎದುರುಗಡೆ ಅಷ್ಟು ದೊಡ್ಡ ಕಾಡು, ಎದುರುಗಡೆ ಲೈಟಿಂಗ್ಸ್ ಎಲ್ಲನೂ ಸಕ್ಕತ್ತಾಗಿತ್ತು. ಎದುರುಗಡೆ ಇದ್ದಂಥ ಗಾರ್ಡನ್, ಆ ಒಂದು ಕ್ಲೈಮೇಟ್ನ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಎಷ್ಟು ಹೊತ್ತು ಮಾತಾಡಿದ್ವಿ ಅಂತ ನಮಗೆ ಗೊತ್ತಾಗಿಲ್ಲ. ಪಾಸ್ಟ್ ಪ್ರೆಸೆಂಟ್ನ ಮಾತಾಡ್ಕೊಂಡು ಆ್ಯಂಡ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇದು ನನ್ನ ಮೊದಲನೇ ಮಿನಿ ವ್ಲಾಗ್. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ.